ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿದು 16ನೇ ಕಂತಿನ ಹಣ 2000 ರೂಪಾಯಿ ಮತ್ತು 17ನೇ ಕಂತಿನ ಹಣ 2000 ರೂಪಾಯಿ ಒಟ್ಟು 4000 ರೂಪಾಯಿ ಸುಮಾರು 5% ಇಂದ 15% ಮಹಿಳೆಯರಿಗೆ ಈಗಾಗಲೇ ಬಂದು ಜಮಾ ಆಗಿದೆ ಅಂತ ಇವಾಗ ಅಪ್ಡೇಟ್ ಬಂದಿರುವಂಥದ್ದು. ಸೊ ಅವರ ಬ್ಯಾಂಕ್ ಖಾತೆಗೆ ಈಗಾಗಲೇ ಗೃಹಲಕ್ಷ್ಮಿದು ಈ ಯೋಜನೆ ಅಡಿಯಲ್ಲಿ ಒಂದು ಹಣ ಬಂದು ಸೇರಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಇವತ್ತು ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಒಟ್ಟು 13 ರಿಂದ 14 ಜಿಲ್ಲೆಗಳಿಂದ ಬಗ್ಗೆ ಹೇಳಿರುವಂಥದ್ದು. ಸೊ 13 ಜಿಲ್ಲೆ ಯಾವುದಿದೆ ಅಂತ ನೋಡೋಣ. ಸೊ ನಿಮ್ಮ ಸಿಟಿ ಕೂಡ ಇರ್ಬೋದು ಅಂತ ಅನ್ಕೋತೀನಿ. ಸೊ ನಿಮಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಸಿಟಿ ಇದೆ, ನೀವಿರೋ ಊರ ಹೆಸರು ಇದೆ ಅಂತಂದರೆ ಕಾಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಈಗಾಗಲೇ ಯಾವ್ಯಾವ ಜಿಲ್ಲೆಗೆ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ ಬಂದು ಸೇರಿದೆ ಅದನ್ನು ಕೂಡ ಇದೇ ಒಂದು ವಿಡಿಯೋದಲ್ಲೇ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಸಿದ್ದರಾಮಯ್ಯ ಅವರು ಕೂಡ ಇದ್ರ ಬಗ್ಗೆ ಒಂದು ಸ್ಪಷ್ಟನೆ ನೀಡಿದ್ದಾರೆ. ಈ ಒಂದು ಗೃಹಲಕ್ಷ್ಮಿ ಖಾತೆಗೆ ಒಂದು ಬರಬೇಕಾದಂತಹ 16ನೇ ಕಂತಿನ ಹಣ ಮತ್ತು 17ನೇ ಕಂತಿನ ಹಣದ ಬಗ್ಗೆ ಅವರು ಸಹ ಏನು ಹೇಳಿದ್ದಾರೆ ಅಂತ ನೋಡೋಣ. ಇದಲ್ಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಈ ಒಂದು ಅಪ್ಡೇಟ್ ತಿಳಿಸಿರುವಂಥದ್ದು ಈ ಒಂದು ವಿಡಿಯೋದಲ್ಲೇ ತಿಳಿಸ್ತಾ ಇದ್ದೀನಿ. ಸದ್ಯಕ್ಕೆ ಬಂದಿರುವಂತಹ ಗೃಹಲಕ್ಷ್ಮಿ ಸಂಪೂರ್ಣ ಮಾಹಿತಿನ ಇದೇ ಒಂದು ವಿಡಿಯೋದಲ್ಲಿ ಇವಾಗ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ 16 ಮತ್ತು 17 ಕಂತಿನ ಹಣ ಯಾವ ಒಂದು ಜಿಲ್ಲೆಗೆ ಬಂದು ಸೇರುತ್ತೆ ಅದನ್ನು ಕೂಡ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆಯೇ ಮಹಾಲಕ್ಷ್ಮಿ ಯೋಜನೆ ಅಂತ ಇದೆ ಅಂತ ಸುಮಾರು ಜನ ಹೆಣ್ಮಕ್ಳು ಇವಾಗ ಕೇಳಿರ್ಬೋದು. ಆ್ಯಂಡ್ ಈ ಒಂದು ಮಹಾಲಕ್ಷ್ಮಿ ಯೋಜನೆ ಯಾವ ರೀತಿ ಗೃಹಲಕ್ಷ್ಮಿ ಒಂದು ಯೋಜನೆ ಅಡಿ ನಾವು ಇವಾಗ 2,000 ರೂಪಾಯಿ ಏನು ಪಡಿತಾ ಇದ್ದೀವಿ, ಅದೇ ರೀತಿಯೇ ಮಹಾಲಕ್ಷ್ಮಿ ಯೋಜನೆ ಅಡಿಯಲ್ಲೂ ಕೂಡ ಇಲ್ಲಿ ಕೆಲವೊಂದು ಕಡೆ 2,500 ಕೊಡ್ತಾ ಇದ್ದಾರೆ, ಕೆಲವೊಂದು ಕಡೆ 5,200 ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಕೆಲವೊಂದು ಕಡೆ 3,200 ರೂಪಾಯಿ ಕೂಡ ಸಿಗ್ತಾ ಇದೆ. ಇದಕ್ಕೆ ಅರ್ಜಿ ಹೇಗೆ ಸಲ್ಲಿಸೋದು ಮತ್ತು ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕು, ಏನೇನು ಅರ್ಹತೆ ಬೇಕು, ಓಕೆ. ಸೊ ಯಾರ್ಯಾರು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು ಇದೇ ಒಂದು ವಿಡಿಯೋದಲ್ಲೇ ಕಂಪ್ಲೀಟ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಯೋಜನೆ ಬಗ್ಗೆ ಕೂಡ ಓಕೆನಾ. ಸೊ ಅದಕ್ಕಿಂತ ಮುಂಚೆ ನಾವಿವಾಗ ಗೃಹಲಕ್ಷ್ಮಿ ಯೋಜನೆ ಈ ಒಂದು ಸ್ಕೀಮ್ ಏನಿದೆ ನೆರೆಹೊರೆ ರಾಜ್ಯದಲ್ಲಿ ತುಂಬಾ ಫೇಮಸ್ ಆಗಿದೆ. ಇವಾಗ ತುಂಬಾ ಜನ ಇದನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿದೆ ಮಹಿಳೆಯರಿಗೋಸ್ಕರ ಬಂದಿರುವಂಥ ಯೋಜನೆ ಅಂತ ಹೇಳಿ. ಬಟ್ ಅದೇ ಮೊದಲೆಲ್ಲ ಕರೆಕ್ಟಾಗಿ ಈ ಒಂದು ಯೋಜನೆ ಅಡಿ ಹೆಣ್ಮಕ್ಳಿಗೆ ಹಣ ಬಂದು ಸೇರ್ತಾ ಇತ್ತು ಬ್ಯಾಂಕ್ ಖಾತೆಗೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಇವಾಗ ಸ್ವಲ್ಪ ಸಮಸ್ಯೆ ಆಗ್ತಾಯಿದೆ ಅಂತ ಹೇಳ್ಬೋದು. ಇದಲ್ಲದೆ ಕೂಡ ಸ್ನೇಹಿತರೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆಯೇ ಯುವ ನಿಧಿ ಆಯಿತು ಮತ್ತು ಅಕ್ಕಿ ಹಣ, ಓಕೆ, ಅಕ್ಕಿ ಹಣ ಕೂಡ ಇವಾಗ ಕರೆಕ್ಟಾಗಿ ಬರ್ತಾ ಇಲ್ಲ. ಮತ್ತು ಯುವ ನಿಧಿ ಯೋಜನೆ ಅಡಿ ಕೂಡ ಏನು ದುಡ್ಡು ಬರಬೇಕಾಗಿತ್ತು ಅದು ಕೂಡ ಕರೆಕ್ಟಾಗಿ ಬರ್ತಾ ಇಲ್ಲ. ಆ್ಯಂಡ್ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂಥ ಒಂದು 2-3 ತಿಂಗಳು ಅಂದರೆ ಇಲ್ಲಿ ನಾವು ಹೇಳಬೇಕು ಅಂದರೆ ನವೆಂಬರ್ ಆಯಿತು, ಡಿಸೆಂಬರ್ ಆಯಿತು, ಜನವರಿ ಆಯಿತು, 3 ತಿಂಗಳ ಹಣ ಇನ್ನೂ ಸುಮಾರು ಜನರಿಗೆ ಬಂದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಆದರೆ ಇಲ್ಲಿ 3 ತಿಂಗಳದ್ದು ಹಣನ ಇನ್ನು ನೀಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಖುದ್ದಾಗಿ ಹೇಳಿರುವಂಥದ್ದು ಒಂದು ಅಪ್ಡೇಟ್ ಇದು. ಆ್ಯಂಡ್ ಇವಾಗ ನಿಮಗೆ ಹೇಗೆ ಅಂತಂದರೆ 16ನೇ ಕಂತಿನ ಹಣ ಮತ್ತು 17ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರಿ. ಸೊ ಇವಾಗ ನಿಮಗೆ ಎರಡೂ ಸೇರೇ ಬರುತ್ತಾ ಅಥವಾ ಬೇರೆ ಬೇರೆ ಬರುತ್ತಾ ಅಂತ ಸುಮಾರು ಜನ ಡೌಟ್ ಇದೆ. ಸೊ ಇಲ್ಲಿ ಮೇನ್ ಬಂದಿರೋಂಥ ಅಪ್ಡೇಟ್ ಪ್ರಕಾರ 16ನೇ ಕಂತಿನ ಹಣ ಮಾತ್ರ ನಿಮಗೆ ಸಿಗುತ್ತೆ, ಓಕೆ. 17ನೇ ಕಂತಿನ ಹಣ ಇದು ಬಂದು ಆದಮೇಲೆ ನೆಕ್ಸ್ಟ್ ಅವ್ರು ನಿಮಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈಗಾಗಲೇ ಯಾವ್ಯಾವ ಜಿಲ್ಲೆಗೆ ಇದು ಬಂದಿದೆ ಅದ್ರ ಬಗ್ಗೆ ಇಲ್ಲಿ ಮೊದಲು ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಅದರಲ್ಲೂ ಕೂಡ ಯಾವ್ಯಾವ ಜಿಲ್ಲೆಗೆ ಅಂದರೆ 13 ಜಿಲ್ಲೆಗಳಿಗೆ ಇವರು ಅನೌನ್ಸ್ ಮಾಡಿದ್ದಾರೆ. 13 ಜಿಲ್ಲೆಗೆ ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆವರೆಗೂ ಸೊ ಇದು ಎಲ್ರಿಗೂ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಮೊದಲು ಒಂದು 16ನೇ ಕಂತಿನ ಹಣ ಯಾವ್ಯಾವ ಜಿಲ್ಲೆಗೆ ಬಂದಿದೆ ಅದನ್ನು ನೋಡೋಣ. ಕಲಬುರಗಿ, ದಾವಣಗೆರೆ, ಉಡುಪಿ, ಶಿವಮೊಗ್ಗ, ಚಾಮರಾಜನಗರ, ಹಾವೇರಿ, ಕೋಲಾರ ಅಂತ ಹೇಳ್ಬಿಟ್ಟು ಸೊ ಈ ಜಿಲ್ಲೆಗಳಿಗೆ ಹಣ ಬಂದಿದೆ ಅಂತ. ಅದರಲ್ಲೂ ಕೂಡ ಕಂಪ್ಲೀಟ್ ಎಲ್ಲ ಮಹಿಳೆಯರಿಗೂ ಬಂದಿಲ್ಲ, ಕೆಲವ್ರಿಗೆ ಬಂದಿದೆ, ಕೆಲವರಿಗೆ ಬಂದಿಲ್ಲ ಸ್ನೇಹಿತರೆ. ಆ್ಯಂಡ್ ಅದರಲ್ಲೂ ಕೂಡ ಇವಾಗ 13 ಜಿಲ್ಲೆಗಳನ್ನ ಇವಾಗ ಹೇಳಿರೋ ಪ್ರಕಾರ ಯಾವ್ಯಾವ 13 ಜಿಲ್ಲೆಗಳ ಹೆಸರು ತೊಗೊಂಡಿದ್ದಾರೆ ಅಂತಂದರೆ ಒಂದು ವಿಜಯನಗರ ಆಯಿತು, ಉಡುಪಿ ಆಯಿತು, ಚಿಕ್ಕಬಳ್ಳಾಪುರ, ಯಾದಗಿರಿ, ಚಿತ್ರದುರ್ಗ, ಚಾಮರಾಜನಗರ, ಉತ್ತರ ಕನ್ನಡ, ಗದಗ, ಮೈಸೂರು, ಶಿವಮೊಗ್ಗ, ರಾಯಚೂರು, ದಕ್ಷಿಣ ಕನ್ನಡ ಮತ್ತು ದಾವಣಗೆರೆ. ಸೊ ಈ 13 ಜಿಲ್ಲೆಗಳ ಹೆಸರು ತೊಗೊಂಡಿರುವಂಥದ್ದು. ಈ ಒಂದು 13 ಜಿಲ್ಲೆಗೆ ಮೊದಲು ಹಣವನ್ನು ಬಿಡುಗಡೆ ಮಾಡ್ತೀವಿ, ಅದು 16ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿರುವಂಥದ್ದು. ಸೊ ನೀವೆಲ್ಲರೂ ಕೂಡ ನಿಮ್ಮ ಒಂದು ಸಿಟಿ ಹೆಸರಿದ್ದರೆ ಖಂಡಿತವಾಗ್ಲೂ ಕಾಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನಿಮ್ಗೆ ಯಾರಿಗಾದ್ರೂ ಹಣ ಬಂದು ಸೇರಿದೆ ಅಂತಂದರೆ ಕಾಮೆಂಟಲ್ಲಿ ತಿಳಿಸಿ ದಯವಿಟ್ಟು. ಬೇರೆ ಹೆಣ್ಮಕ್ಳಿಗೂ ಕೂಡ ಸ್ವಲ್ಪ ಭರವಸೆ ಆಗುತ್ತೆ. ಸೊ ಈಗಾಗಲೇ ನಾನು ಹೇಳಿರೋ ಪ್ರಕಾರ ಇವಾಗ 13 ಜಿಲ್ಲೆ ಹೆಸರು ತೊಗೊಂಡಿದ್ದಾರೆ. ಇವಾಗ ಬಂದಿರುವಂಥ ಅಪ್ಡೇಟ್ ಇದು. ಸೊ ನೀವು ಕೂಡ ನಾಳೆವರೆಗೂ ಯಾರಾದರೂ ನಿಮ್ಮ ಒಂದು ಜಿಲ್ಲೆ ಹೆಸರು ನಾನು ತೊಗೊಂಡಿದ್ದೀನಿ ಇಲ್ಲಿ ಅಂತಂದರೆ ಈ ಒಂದು ಜಿಲ್ಲೆಗೆ ಸಂಬಂಧಪಟ್ಟಂಥ ಮಹಿಳೆಯರು ನಾಳೆ ಸ್ವಲ್ಪ ನಿಮ್ಮ ಬ್ಯಾಂಕ್ ಅಕೌಂಟ್ನ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ, ಅಥವಾ ನಿಮಗೆ ಮೆಸೇಜ್ ಬಂದೇ ಬರುತ್ತೆ ಹಣ ಜಮಾ ಆಗಿದೆ ಅಂತಂದರೆ. ಆ್ಯಂಡ್ ಇದರಲ್ಲೂ ಕೂಡ ಇವಾಗ ಮಹಾಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡೋಣ. ಸುಮಾರು ಜನ ಇವಾಗ ಮಹಾಲಕ್ಷ್ಮಿ ಒಂದು ಸ್ಕೀಮ್ ಬಗ್ಗೆ ಕೂಡ ತುಂಬಾ ಚರ್ಚೆಯಲ್ಲಿದೆ ಆ್ಯಕ್ಚುಲಿ. ಸೊ ಏನಪ್ಪ ಇದು ಅಂತ ಹೇಳ್ಬಿಟ್ಟು ಸೊ ಆ ರೀತಿ ಒಂದು ಸ್ಕೀಮ್ ಇದೆಯಾ ಅಂತ. ಯಾಕಂದರೆ ಸುಮಾರು ಜನ ಹೆಣ್ಮಕ್ಳು ಇದಕ್ಕೆ ಹೇಗೆ ಅಪ್ಲೈ ಮಾಡೋದಂತ ತುಂಬಾ ಸರ್ಚ್ ಮಾಡ್ತಾ ಇದ್ದೀರಿ, ತುಂಬಾ ಹುಡುಕ್ತಾ ಇದ್ದೀರಿ. ಸೊ ಇಲ್ಲಿ ಮೇನ್ ಮುಖ್ಯವಾಗಿ ಹೇಳೋದಂತಂದರೆ ಮಹಾಲಕ್ಷ್ಮಿ ಯೋಜನೆ ಅಂತ
ಸ್ನೇಹಿತರೆ ಯಾವುದೇ ಯೋಜನೆ ಇಲ್ಲ. ಬಟ್ ಆದರೆ ಇದು ಹಾಗೆಯೇ ಒಂದು ವೈರಲ್ ಆಗಿ ನಡೀತಾ ಇದೆ ಅಂತ ಅನ್ಬೋದು ಹೆಸರು. ಬಟ್ ಗೃಹಲಕ್ಷ್ಮಿದು ಏನಿದೆ ಅಲ್ವಾ, ಏನು ಬರುತ್ತೆ ನಿಮಗೆ ಹಣ ಅದು ಬಂದು ಸೇರುತ್ತೆ. ಬಟ್ ಆದರೆ ಮಹಾಲಕ್ಷ್ಮಿ ಸ್ಕೀಮ್ ಅಂತ ಯಾವುದು ಇದುವರೆಗೂ ಇಲ್ಲ. ಆ ರೀತಿ ಇದ್ರೆ ಮೊದಲು ಅಪ್ಡೇಟ್ ನಾನು ಇಲ್ಲಿ ನೀಡ್ತೀನಿ ನಿಮಗೆ. ಆ್ಯಂಡ್ ಇದು ಒಂದು ಕಂಪ್ಲೀಟ್ ಮಾಹಿತಿ. ಇವಾಗ ನಿಮಗೆ 16 ಕಂತಿನ ಒಂದು ಹಣ ಬಂದು ಸೇರುತ್ತೆ. ಆ್ಯಂಡ್ ನೆಕ್ಸ್ಟು 17 ಕಂತಿನ ಹಣಕ್ಕೆ ಮತ್ತೆ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ನಿಮಗೆ 16 ಕಂತಿನ ಹಣ ಬಂದ ನಂತರನೇ ನಿಮಗೆ 17ನೇ ಕಂತಿನ ಹಣ ಬಂದು ಸೇರುತ್ತೆ. ಓಕೆನಾ. ಸೊ ಇದು ಇವಾಗಿರುವಂಥ ಒಂದು ಅಪ್ಡೇಟು. ಈ ಎಲ್ಲ ಅಪ್ಡೇಟ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಆತ್ಮೀಯರೊಂದಿಗೆ ಇದನ್ನು ಶೇರ್ ಕೂಡ ಮಾಡ್ಕೊಳ್ಳಿ. ಆ್ಯಂಡ್ ಓಕೆ, ಸೊ ಮುಂದಿನ ಅಪ್ಡೇಟಲ್ಲಿ ಮತ್ತೆ ನಾನು ಸಿಗ್ತೀನಿ. ಮತ್ತೇನಾದರೂ ಹೊಸ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ನಾನು ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಸೊ ನಮಸ್ಕಾರ.